ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಆಗಿದೆ, ಅಧಿಕೃತ ಆಗಿದೆ. ನಿರ್ಗಮಿತ ನಾಯಕ ಸಿದ್ದರಾಮಯ್ಯ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಎಲ್ಲ ಶಾಸಕರು ದೊಡ್ಡ ಮಟ್ಟಿಗಿನ ಥ್ಯಾಂಕ್ಫುಲ್ನೆಸ್ ಅನ್ನು ತೋರಿಸ್ತಾರೆ, ಗ್ರಾಟಿಟ್ಯೂಡ್ ಅನ್ನು ತೋರಿಸ್ತಾರೆ. ಹೊಸ ಸರ್ಕಾರದಲ್ಲಿ ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನವನ್ನ ಕೂಡ ಬಯಸ್ತೇವೆ ಅಂತ ಇದೇ ವೇಳೆ ನಾಯಕರುಗಳು ಹೇಳಿದ್ರು. ಪಕ್ಷದ ಸಿದ್ಧಾಂತ, ಬದ್ಧತೆ ಅನುಕರಣೀಯ ಅನ್ನೋದನ್ನ ಡಿಕೆ ಶಿವಕುಮಾರ್ ನೆನಪಿಸಿಕೊಂಡ್ರು. ಅವರು ಮಾತ್ರ ಅಲ್ಲ, ಎಲ್ಲ ಶಾಸಕರು, ಹಿರಿಯ ನಾಯಕರು ಎಲ್ಲರೂ ಕೂಡ ಕೊಂಡಾಡಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮೊನ್ನೆ ಕೂಡ ನಿಮಗೆ ನೆನಪಿರ್ಬೋದು, ಸಚಿವ ಸಂಪುಟ ಸಭೆ ಆದಾಗ ಇವ್ರು ಯಾವಾಗ ರಾಜೀನಾಮೆ ನಿರ್ಧಾರ ಪ್ರಕಟ ಮಾಡಿದ್ರು ಆಗಲೂ ಎಲ್ಲರೂ ಕೂಡ ಭಾವುಕ ಕ್ಷಣಗಳಿಗೆ ಕಾರಣ ಆಗಿತ್ತು. ಈಗಲೂ ಅಷ್ಟೇ ಶಾಸಕರು ಕೆಲವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್, ಒಂದು ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರದ ಸಾಧನೆ ಮತ್ತು ಮುಂದುವರೆದು ನೀವೆಲ್ಲ ಹೇಗಿರಬೇಕು ಅನ್ನೋದನ್ನ ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರ, ಏನೇನಾಯ್ತು ಅಂತ. ಲಾಸ್ಟ್ ಟೈಮ್ ಭಾವುಕ ಕ್ಷಣಗಳನ್ನು ನೋಡಿದ್ವಿ, ಈ ಸಲ ಏನಾದ್ರು ಅಂತ ಪರಿಸ್ಥಿತಿಗಳು ಕಾಣಿಸ್ತಾ ಇತ್ತಾ ಅಲ್ಲಿ? ಮಮತಾ, ಇಲ್ಲ. ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆಗೆ ಹಾಜರಾಗಿದ್ದ ಕೂಡಲೇ ನೇರವಾಗಿ ತಮ್ಮ ರಾಜ್ಯ ಶಾಸಕಾಂಗ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಮುಂದಿನ ಶಾಸಕಾಂಗ ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗ್ತಾರೆ ಅನ್ನುವಂತ ಪ್ರಸ್ತಾಪವನ್ನ ಏನು ಮಾಡ್ತಾರೆ, ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಡಿ ಕೆ ಪರಮೇಶ್ವರ್ ಅವರು ಅದಕ್ಕೆ ಅನುಮೋದನೆ ನೀಡುವಂತ ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ. ಈಗ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು ಸಿಎಲ್ಪಿಯ ನೂತನ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲಾ ಶಾಸಕರು ಈ ಒಂದು ಅನುಮೋದನೆಗೆ, ಪರಮೇಶ್ವರ್ ಅವರು ನೀಡಿದಂತ ಅನುಮೋದನೆಗೆ ಕೈ ಎತ್ತುವ ಮೂಲಕ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ನಾಯಕನ ಆಯ್ಕೆ ಆಗಿರೋದ್ರಿಂದ ನೇರವಾಗಿ ಲೋಕಭವನಕ್ಕೆ ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸ್ತಾರೆ. ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಗೌರವ ಸಲ್ಲಿಸುವಂತಹ ಧನ್ಯವಾದ ಸಲ್ಲಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗಿರುವಂತದ್ದು. ಸುದೀರ್ಘವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆದಂತಹ ಸಂದರ್ಭದಲ್ಲಿ ಅವರ ಒಂದು ಅಭಿವೃದ್ಧಿ ಆಡಳಿತ ಕೊಟ್ಟರು, ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಧನ್ಯವಾದ ಹೇಳುತ್ತೆ ಅನ್ನುವಂತಹ ನಿರ್ಣಯವನ್ನ ಇವತ್ತಿನ ಶಾಸಕಾಂಗ ಪಕ್ಷದಲ್ಲಿ ನಿರ್ಣಯ ತೆಗೆದುಕೊಂಡಿರುವಂತದ್ದು. ಮತ್ತೆ ಅವರ ಸುದೀರ್ಘ ಸೇವೆಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಸಿಎಂ ಆದಂತಹ ಸಂದರ್ಭದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು, ಪಕ್ಷದ ಸೇವೆಯನ್ನ ಮಾಡಿದ್ರು, ಸಂಪೂರ್ಣವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷ ಧನ್ಯವಾದ ಹೇಳುತ್ತೆ ಅನ್ನುವಂತಹ ನಿರ್ಣಯವನ್ನು ಕೂಡ ಶಾಸಕಾಂಗ ಸಭೆಯಲ್ಲಿ ಮಾಡಿರುವಂತದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಬದಲಾವಣೆಯ ಕಾಲಘಟ್ಟದಲ್ಲಿ ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಆಯ್ಕೆಯಾಗಿದೆ, ಘೋಷಣೆಯಾಗಿದೆ. ಹೊಸ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯ ಮಹಾಪೂರವನ್ನೇ ಹರಿಸಿದ್ದಾರೆ ಶಾಸಕರುಗಳು. 136 ಶಾಸಕರು ಡಿಕೆ ಶಿವಕುಮಾರ್ಗೆ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಡಿಕೆ ಶಿವಕುಮಾರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಹಾರೈಸಿದ್ರು. ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆದ್ರು. ಮೊನ್ನೆನೇ ಅದ್ರ ಹಿಂಟೆಲ್ಲ ಕೊಟ್ಟರು ಸಿದ್ದರಾಮಯ್ಯ ಅವರು. ನೆಕ್ಸ್ಟ್ ಯಾರು ಸರ್ ಅಂತ ಕೇಳಿದಾಗ ಸುಮ್ಮನೆ ಡಿಕೆ ಶಿವಕುಮಾರ್ ಕಡೆಗೆ ನೋಡಿ ನಕ್ಕಿದ್ರು. ಅದಾದ ಬಳಿಕ ಅವರಿಬ್ರು ಅಂದರೆ ಅದು ವಿದಾಯದ ಅಪ್ಪುಗೆಯನ್ನು ನೋಡಿದ್ವಿ ನಾವೆಲ್ಲರೂ ಕೂಡ. ಈಗ ಫೈನಲಿ ಸಿದ್ದರಾಮಯ್ಯ ಅವರೇ ಪ್ರಪೋಸ್ ಮಾಡಿ ಡಿಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಮಾರ್ಗದರ್ಶನ ನಿರಂತರವಾಗಿ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರು ಅಷ್ಟೇ ಸಿದ್ದರಾಮಯ್ಯ ಅವರ ಹಿರಿತನವನ್ನು ಒಪ್ಪಿ ಅವರ ಮಾರ್ಗದರ್ಶನದಂತೆ ನಡೀತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೇನು ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಒಂದು, ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯನ್ನು ಕೂಡ ಹಾಡಿ ಹೊಗಳಲಾಗಿದೆ. ನೋಡಿ, ಪಕ್ಷದ ಸಿದ್ಧಾಂತಕ್ಕೆ ಮತ್ತು ಅವರ ಬದ್ಧತೆಗೆ, ಅವರ ನಾಯಕತ್ವ ಗುಣಕ್ಕೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೆ. ಹೃತ್ಪೂರ್ವಕ ಧನ್ಯವಾದಗಳು ಅನ್ನೋದನ್ನು ಕೂಡ ಶಾಸಕಾಂಗ ಪಕ್ಷದ ಸಭೆಯ ವತಿಯಿಂದ, ಶಾಸಕರ ವತಿಯಿಂದ ಹೇಳಲಾಗ್ತಾ ಇದೆ. ಹಾಗೂ ಅವರ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಕೂಡ ಅನುಸರಿಸಬೇಕಾದಂತಹ ಮಾದರಿಯಾಗಿದೆ ಅನ್ನೋದನ್ನು ಕೂಡ ನಿರ್ಣಯದ ಭಾಗವಾಗಿ ತಿಳಿಸಲಾಗಿದೆ. ನೋಡಿ, ಕರ್ನಾಟಕದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರು ನೀಡಿರುವ ವಿಶಿಷ್ಟ ಸೇವೆಯನ್ನು ನೆನಪಿಸೋ ಕೆಲಸ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ. ನಿರ್ಣಯದ ಪತ್ರವನ್ನು ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಮತ್ತು ಅವರಿಂದ ಪಕ್ಷಕ್ಕಾದಂತಹ ಲಾಭ, ಸರ್ಕಾರಕ್ಕಾದಂತಹ ಲಾಭವನ್ನು ಕೊಂಡಾಡಲಾಗಿದೆ. ಉಳಿದಂತೆ ಏನೇನು ವಿಚಾರಗಳಿದ್ವು ಅಲ್ಲಿ? ಸಹಜವಾಗಿ ಮಮತಾ, ಸಿದ್ದರಾಮಯ್ಯನವರು ಯಾವುದೇ ಗೋಜಲಿಲ್ಲದೆ ಸ್ಮೂತ್ ಆಗಿ ಅಧಿಕಾರವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ. ಹೊಸ ಸಿಎಲ್ಪಿ ನಾಯಕನ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂತಹ ಕೆಲಸವನ್ನ ಸಿಎಲ್ಪಿ ಸಭೆ ಕೂಡ ಮಾಡಿರುವಂತದ್ದು. ಇದಕ್ಕಾಗಿ ಒಂದು ನಿರ್ಣಯವನ್ನ ಅಲ್ಲಿ ಮಂಡಿಸಲಾಗಿದೆ. ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಸೇವೆ ಪಕ್ಷಕ್ಕಾಗಿರ್ಬೋದು, ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಅವಧಿಗೇನು ಮುಖ್ಯಮಂತ್ರಿಗಳಾಗಿದ್ರು ಆ ಅವಧಿಯಲ್ಲಿ ರಾಜ್ಯಕ್ಕೆ ಸಲ್ಲಿಸಿದ ಸೇವೆಯನ್ನ ನೆನಪಿಸುವಂತಹ ಕೆಲಸವನ್ನ, ಮತ್ತೆ ಪಕ್ಷ ಸಿದ್ಧಾಂತಕ್ಕೆ
ಅವರು ಅನುಸರಿಸಿಕೊಂಡಿದ್ದಂತ ರೀತಿಗೆ ಹೊಗಳಿ ಅವರಿಗೆ ಧನ್ಯವಾದ ಅರ್ಪಿಸುವಂತ ಕೆಲಸವನ್ನ CLP ಸಭೆ ಮಾಡಿರುವಂತದ್ದು. ಜೊತೆಗೆ ಅವರ ಒಂದು ನಾಯಕತ್ವದ ಗುಣಗಳು ಅಥವಾ ಅವರು ನಡ್ಕೊಂಡು ಬಂದಂತಹ ದಾರಿ ಏನಿದೆ, ಮುಂದಿನ ಕಾರ್ಯಕರ್ತರಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಪಕ್ಷಕ್ಕಿದೊಂದು ದಾರಿದೀಪ ಅನ್ನುವ ಮೂಲಕ ಸಿದ್ದರಾಮಯ್ಯರಿಗೆ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಸಲ್ಲಿಸುವಂತಹ ಕಾರ್ಯಕ್ರಮ CLP ಸಭೆಯಲ್ಲಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯವರಿಗೆ ಗೌರವಯುತವಾಗಿ ಬೀಳ್ಕೊಡುಗೆ ಕೊಡುವಂತಹ ಸಮಾರಂಭದ ರೀತಿಯಲ್ಲಿ CLP ಸಭೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನ CLP ಸಭೆ ಮಾಡಿರುವಂತದ್ದು. ಮಮತಾ.